ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ. वाह क्या मुस्कुराहट है, जैसे मुंह में लिया हो आज ही. ಇವನು ಮಾರಿ ನೋಡು ಮಾರಿ ಕೆಬ್ಬಳು ಬುಟ್ಟೆಗದ ಇವನು ಮಾರ್ಯಾಗ ನಾನು ಹೃದಯದ ಜೋಕಾಲಿ ತೂಗಿ ಬಿಡು. ಗಂಡಸತ್ತ ವಿಧವೆಗೆ ಆಶ್ರಯ ಕೊಟ್ಟು ಸಹಾಯ ಮಾಡೋದು ಬಿಟ್ಟು ಅವಳಿಗೆ ಮಿಂಡ ಆಗೋಕೆ ಹೊರಟಿದೆಯಾ? ಹಾಯ್ ಫ್ರೆಂಡ್ಸ್, ನಾನಿವತ್ತು ಹುರಿದು ರೋಸ್ಟ್ ಮಾಡಕ್ಕೆ ಹೋಗ್ತಿರೋದು ಯಾರ ಮೇಲಪ್ಪ ಅಂದರೆ, ಎಷ್ಟೇ ಕಿತ್ತಾಕಿದ್ರು ಕಾಂಗ್ರೆಸ್ ಗಿಡದ ಥರ ಮತ್ತೆ ಹುಟ್ಕೋತಾನೆ ಇರೋ ಕೆಲವು ಬಟ್ಟೆ ಬಿಚ್ಚೋ ರೀಲ್ ಕ್ರಿಯೇಟರ್ಸ್ಗಳ ಮೇಲೆ. ತುಂಬ ದಿನಗಳಿಂದ ರೀಲ್ಸ್ ಕಡೆಗೆ ಕಣ್ಣೇ ಹಾಯಿಸಿರ್ಲಿಲ್ಲ. ಸರಿ ಆಯ್ತು ಅಂತ ರೀಲ್ಸ್ ಓಪನ್ ಮಾಡ್ತೀನಿ, ಜಾತ್ರೆ ಎಬ್ಬಿಸ್ಬಿಟ್ಟವ್ರೆ. ಸೊ ಮತ್ತ್ಯಾಕ್ ತಡ, ಬಟ್ಟೆ ಬಿಚ್ಚೋ ರೀಲ್ ಕ್ರಿಯೇಟರ್ಸ್ಗೂ ರಘುವೀರ್ ದೇಸಾಯಿಯ ತುಪ್ಪ ಹಚ್ಚಿ ಹಾಕೊಂಡು ಹೆಂಗ್ ದೇವ್ರು ಮಾಡೋಣ ಬನ್ನಿ. ದರಿದ್ರ ಕೋದಂಡ ಬರ್ಲಿಲ್ವೇ? ಎಲ್ಲ ಸಿನಿಮಾಗಳಲ್ಲೂ ಒಬ್ಬ ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ನೀನೇನ್ ಮಾಡಿದ್ರು ಟ್ರೋಲ್ ಆಗಲ್ಲ. ಹೌದು, ನಾನು ಏನ್ ಮಾಡಿದ್ರು ಟ್ರೋಲ್ ಆಗಲ್ಲ. ಏನ್ ಮಾಡಿದ್ರು ಟ್ರೋಲ್ ಆಗಲ್ವಾ? ಬಿಡು, ಸೋನುಗೌಡ ತರ ಒಂದ್ MMS ನ ಯಾಕೆ ಟ್ರೋಲ್ ಆಗಲ್ಲ ಅಂತ ನೋಡ್ತೀನಿ. ಯಾಕೆಂದ್ರೆ ಟ್ರೋಲರ್ಸ್ಗೆ ನನ್ ಕಂಡ್ರೆ ಭಯ. ಆ ಭಯ ಹಂಗೆ ಭಯನೂ ಇಲ್ಲ ಇಲ್ಲ. ಈ ಒಮ್ಮನ್ ಸ್ಟೋರಿ ಹೊಸಿ ಹೇಳ್ತೀನಿ ಕೇಳ್ರಪ್ಪ. ಇವಳು ವೈರಲ್ ಆಗಬೇಕು ಅಂತ ಏನೇನೆಲ್ಲ ಮಾಡಿದ್ಲು ಅಂತ ತೋರಿಸ್ತೀನಿ ನೋಡಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗಬೇಕು ಅಂತ ಅಕ್ಕ ಏನೇನೆಲ್ಲ ಮಾಡಿದ್ಲು ಗೊತ್ತೇ? ಇವಳು ಮೊದಲನೇ ಟ್ರಿಕ್ ಏನಪ್ಪ ಅಂತ ಅಂದರೆ, ಫೇಸ್ಬುಕ್ಕಲ್ಲಿ ವೈರಲ್ ಆಗಿರೋ ವಿಡಿಯೋದು ಕಾಮೆಂಟ್ ಸೆಕ್ಷನ್ ಓಪನ್ ಮಾಡೋದಂತೆ. ಅದಕ್ಕೆ ಕಾಮೆಂಟ್ ಮಾಡಿರೋ ಹುಡುಗರಿಗೆಲ್ಲ ನನ್ನ ಫಾಲೋ ಮಾಡಿ ಇನ್ಸ್ಟಾದಲ್ಲಿ ಅಂತ ಎಲ್ಲರಿಗೂ ರಿಪ್ಲೈ ಮಾಡೋದಂತೆ. ಇವಳು ಎರಡನೇ ಟ್ರಿಕ್ ಏನಪ್ಪ ಅಂತ ಅಂದರೆ, ಟ್ರೋಲರ್ಸ್ಗೆ ಮತ್ತೆ ರೋಸ್ಟರ್ಸ್ಗೆ ಬೈಯೋದಂತೆ. ಏನು ಮಾಡ್ಕೊಳಕ್ಕಾಗಲ್ಲ, ಉಣ್ಣೆ ಹೊಣ್ಣು ಮಣ್ಣು ಮಸಿ ಅನ್ಕೊಂಡು ಅವ್ರು ಟ್ರೋಲ್ ಮಾಡಾದ್ರೂ ಫೇಮಸ್ ಮಾಡ್ತಾರಲ್ಲ, ಅವಾಗಾದ್ರೂ ವೈರಲ್ ಆಗೋಣ ಅಂತ. ನನ್ನ ಟ್ರೋಲ್ ಮಾಡಕ್ಕೋ ಮೀಟರ್ ಬೇಕು, ಮೀಟರ್. ಆ ಮೀಟ್ರೋ ಟ್ರೋಲರ್ಸ್ಗಿಲ್ಲ. ನೋ ಮೀಟರ್ ಟು ಟ್ರೋಲ್ ಮೀ. ಹಿಂಗ್ ಚೂತ್ಬುಲ್ಲಿ ಆಟ ಆಡ್ಕೊಂಡೆ ಅಕ್ಕ ಇಷ್ಟು ಫಾಲೋವರ್ಸ್ ಮಾಡ್ಕೊಂಡು ಅದರಲ್ಲಿ ಬಂದು ಟ್ರೋಲ್ ಮಾಡೋಕೆ ಮೀಟರ್ ಬೇಕು ಮೀಟರ್ ಅಂತ ತಿಕ್ಕ ಹರ್ಕೋತಾವಳೆ. ಯಾಕೆ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಏನೋ ಅಳಬೇಕಾ? ನಾನ್ ಅಳತೀನಿ ನೋಡ್ಬೇಕಾ? ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ನಾನ್ ಅಳಲ್ಲ, ಇನ್ನು ಎಷ್ಟು ಕಷ್ಟ ಕೊಡ್ತೀಯ ಕೊಡು, ಎದುರಿಸ್ ನಿಲ್ತೀನಿ, ಅಳಲ್ಲ. ಏನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಬೇಕಾ? ಡಿಲೀಟ್ ಮಾಡೋದನ್ನ ನೀನು ನೋಡ್ಬೇಕಾ? ನಾನು ಡಿಲೀಟ್ ಮಾಡಲ್ಲ. ನೀವೆಲ್ಲ ಎಷ್ಟೇ ಕಷ್ಟ ಕೊಟ್ಟರು ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಲ್ಲ. ಇನ್ನು ಎಷ್ಟು ಕಷ್ಟ ಕೊಡ್ತೇವ ಕೊಡು, ಹೆಂಗ್ ದೇವ್ರು ಮಾಡ್ತೀನಿ. ಸೂಪರ್ ಅಲ್ಲ, ಹಂಸಲೆ ಕವರಿಂಗ್ ಬರೆಯಲ್ಲ. ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ. ವಾಂತಿ ಬರಕತ್ತೈತಿ ನಮ್ದಕ್ಕೆ, ವಾಂತಿ ಬರಕತ್ತೈತಿ. ಅವಳು ಯಾವಳ ಬಂದು ಹನಿ ಟ್ರ್ಯಾಪ್ ಮಾಡೋನ್, ನನ್ನ ಸವಾಲ್ ಹಾಕ್ತಾನೆ. ಗಂಡು ಮಕ್ಕಳಿಗೆ ಅಷ್ಟೇ ಹನಿ ಟ್ರ್ಯಾಪ್ ಮಾಡೋದು ಕಾಕ ಅವರು. ಇಮೋಷನಲ್ ಡ್ಯಾಮೇಜ್. ಅಯ್ಯಯ್ಯೋ, ನೋಡ್ಕೊಂಡು ಕೆಲಸ ಮಾಡಕ್ಕಾಗಲ್ಲ. ಸಾವುಕಾರರು ಪೂಜೆ ಮಾಡ್ತಿದ್ದಾರೆ. ಪಿಂಡ ಬಿಡೋನ್ ತರ ಕುಂತವನೆ ಪೂಜೆ ಮಾಡ್ತಾವನಂತ. ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಏನ್ ಇವಾಗ ಹಾಡ್ ಆಡಿ ಪ್ರೂವ್ ಮಾಡ್ಬೇಕಾ ಹೇಳಿ? ಅಂತ ಕೆಲ್ಸನೂ ಮಾಡ್ಬೇಕಾ ನಾವು? ಕಿರ್ತಿ ಇದು ಅವ್ನ ಹುಡುಗನ್ ಕರ್ಕೊಂಡು ನಾನು ಪ್ರೀತಿ ಮಾಡ್ದೇವನು, ನಾವು ಲವರ್ ಅಂತಂದು ವಿಡಿಯೋ ಮಾಡಿದ್ದಿಲ್ಲ. ನೀನು ಮಾಡಿದ್ದೇನಿಲ್ಲ? ಅದು ಮಾಡ್ತೀನಿ, ನಮ್ಗ ಅದೇನ್ ದೊಡ್ಡದಲ್ಲ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಯಾರೀ ಗಾಲಕ್ಕೆ ಹೋಗಿಲಿ? ಎಲ್ಲಿರುವುದು? ನೀನೇ ರಾಜ್ಕುಮಾರ, ಹೊಸ ಬೆಳಕೊಂದು
ನನಗೆ ಒಂದು ಅರ್ಥ ಆಯಿತು. ಯಾವುದಾದ್ರೂ ಹಾಡು ಹಾಡಿ ಮುಂದಕ್ಕೆ ಹಾಡು ನೆನಪಾಗಿಲ್ಲ ಅಂತ ಅಂದರೆ ನಾನಾ ಅನ್ಬೇಕು ಅಂತ. ಇದು ಯಾಕೋ ನನಗೆ ಅದೇ ಅನ್ನಿಸ್ತಿದೆ. ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ನಿಮಗೂ ಹಾಗೆ ಅನ್ನಿಸ್ತಾ? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಹೋ ತುಂಟಿಯೇ ಓ ಹೇಗಿರವೆ ಆ ಎಲ್ಲಿರವೆ ಓ. ಎಲೆ ಇರದ ಮರ, ಕೂದಲಿಲ್ಲದ ಮೈ. ಅವು ಎಂತ ಕಾಕತಾಳಿ ಅಲ್ಲ, ಕೋಇನ್ಸಿಡೆನ್ಸ್. ನಿನ್ನ ಅಕ್ಕನ ಗಂಡು ಅವಳ ಹತ್ರ ಏನ್ ಬೇರೆ ಐತಾ? ಅವಳ ಹತ್ರ ಬೇರೆ ಏನು ಇರಲ್ಲ ಬಿಡು, ಆದ್ರೆ ನಿನ್ ಮನೆ ಬಾಗ್ಲು ದೊಡ್ಡದು, ಅವ್ರ ಮನೆ ಬಾಗ್ಲು ಚಿಕ್ಕದಾಗಿರ್ಬೋದು. ಅವ್ರದ್ದೇನೋ ಇನ್ನೂ ಮನೆ ಬಾಗ್ಲು ಲೆವೆಲಲ್ಲೇ ಇದೆ. ಆದ್ರೆ ನಿಂದು ಊರ್ ಬಾಗ್ಲಾಗ ಹೋಗಿದ್ಯಲ್ಲ, ಇದಕ್ಕೇನಂತಿ? ಲೋಪರ್ ಮುಂಡೆ. ಆದ್ರೆ ಒಂದ್ ಹುಡುಗಿ ಹತ್ರ ಮಾತಾಡ್ಬೇಕಂದ್ರೆ ಕೈಯೆಲ್ಲ ನಡುಗುತ್ತೆ. ಕೈ ಕೆಲ್ಸ ಕಮ್ಮಿ ಮಾಡಿ, ಎಲ್ಲ ಸರಿ ಹೋಗುತ್ತೆ. ನೀನ್ ಹೋಗ್ ಕೊಡವ್ವ, ಕೈ ಕೆಲ್ಸ ಬಿಡ್ತಾನಮ್ಮ. ಅಯ್ಯ ಮುಂಡ, ನಿಂದು ಕಂಡಿದ್ದೀನಿ ಕೂತ್ಕೊಳ್ಳಲೆ. ಊರೆಲ್ಲ ಸರ್ಗಾಸಿ ಇಲ್ಲಿ ಬಂದ್ ಸೊಂಟಿಗೆ ಸಿಗಿಸ್ಕೊಂಡ್ ಗರ್ತಿ ತರ ಮಾತಾಡ್ತಾಳೆ. ನೀವ್ ಏನೇ ಅನ್ನಿ, ಸೌತೆಕಾಯಿ ಮತ್ತೆ ಕ್ಯಾರೆಟ್ನ ನಮ್ ಚೋನು ಸಕ್ಕತ್ತಾಗಿಟ್ಕೊಂಡವಳಲ್ವಾ? ಯಾಕೋ ಈ ಸೌಂಡ್ ಸ್ವಲ್ಪ ಸರಿ ಇಲ್ವಲ್ಲ? ಇದು ಸಿಂಗಲ್ ಮೀನಿಂಗ್, ಡಬಲ್ ಮೀನಿಂಗ್, ತ್ರಿಬಲ್ ಮೀನಿಂಗ್? ಈ ವಿಡಿಯೋದಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರ, ಒಂದು ಕೈಯಲ್ಲಿ ಉಗುರು ಹಾಗೆ ಇದೆ, ಇನ್ನೊಂದು ಕೈಯಲ್ಲಿ ಕಟ್ ಮಾಡವಳೆ. ಹಾಗಾದ್ರೆ ನೈಟ್ ಫುಲ್ಲು ಆನಂದ ಆನಂದ ಅನ್ನ ಉಣ್ಬಾರು, ಇಲ್ಲಿ ಅನ್ನ ಉಣ್ಬಾ. ಆನಂದ ಬಂದು ಅನ್ನ ಉಣ್ತಾನೆ, ಓಕೆ. ಆದ್ರೆ ನೀನೇನ್ ಉಣ್ತೀಯಾ? ಅಯ್ಯಯ್ಯೋ, ಇಮೋಷನಲ್ ಡ್ಯಾಮೇಜ್. ನಾ ಹೇಗೆ ಹಾಡಲಿ? ಅಣ್ಣ ಯಾವಾಗ್ಲೂ ಯಾಕೆ ಮೂತ್ರ ಬಿಡೋ ಮೂಡಲ್ಲೇ ಇರ್ತಾನೆ ಅಂತ ಗೊತ್ತಾಗ್ಲಿಲ್ಲ. ಅಂದ್ರೆ ನೀನು ಆ ಟೈಪಾ? ಗಂಡ ದೈವ ಅಂದುಕೊಂಡೆ, ಕೋದಂಡ ರಾಮನ ನಂಬಿಕೊಂಡೆ. ಗಂಡ ದೈವ ಅಂದುಕೊಂಡೆ, ಬಾಣ್ಲಿ ಮಾಮನ ನಂಬಿಕೊಂಡೆ. ಇಮೋಷನಲ್ ಡ್ಯಾಮೇಜ್. ಲೋ, ನಾವೆಲ್ಲ ಬೈಕಲ್ಲಿ ಸುಮ್ಮನೆ ಹೋದ್ರೆ ನಾಯಿಗಳು ಬಿಡಲ್ಲ, ಅಟ್ಟಿಸ್ಕೊಂಡು ಬರ್ತವೆ ಹಿಂದೆಯಿಂದ. ಇನ್ನ ನಿಮ್ದೆಲ್ಲ ಹೆಂಗ್ರೋ ಮಾರಾಯ. ಚಲ್ ಬೋಸುಡಿಕೆ ಕಿಪ್ಪೆ ಕಿಪ್ಪೆ. ದೇವ್ರು ಇದನ್ನೇ ಅನ್ನೋದೇ ನಿಜ. ಆದ್ರೆ ಇವನಿಗೆ ನಿಜ ಜೀವನದಲ್ಲೂ ಹಿಂಗೆ ಆಗ್ಲಿ ಅಂತ ಬೇಡ್ಕೋತೀವಿ ಅಷ್ಟೇ. ವಾರಿ ಗಣ್ಣಿಲೆ ಬಾರಿ ನೋಡ್ತಿ ದಾರಿ ಬಿಡುವಂಗ. ಟಿವಿ ಆದ್ರೂ ಹಾಕೋ ಮಾರಾಯ ಅತ್ತಾಗಿ, ಅದ್ನಾರ ನೋಡ್ ಸಾಯ್ತೀವಿ. ಒಟ್ಟ ನೀನ್ ಮೀಟೋದ್ ಬಿಡ್ಬೇಡ ಅವನ. ಸಾರ್, ಇಲ್ಲಿ ನಾನು ದುಡ್ಡು ನೋಡಿದ್ರಾ ಸಾರ್? ಸರ್ ಪ್ಲೀಸ್ ಸರ್. ನಾನು ಬಿಕ್ಲಂತರ ಅಷ್ಟೇ ವಿಡಿಯೋ ಮಾಡ್ತೀಯಾ ಅನ್ಕೊಂಡಿದ್ದೆ. ಇಲ್ಲ, ಬರ್ತಾ ಬರ್ತಾ ನೀನು ಸಂಗಬುಲ್ಲ ಆಯ್ತಿದ್ಯಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲೇ ಮಗ, ನಾನು ನಿನಗೆ ಜನ್ಮ ಕೊಟ್ಟ ಅಪ್ಪ ಕಂಡ್ಲ ನಾನು. ಹೇಳ್ಬೇಕು ನಿಮ್ಗೆ, ನಾನು ಹೊರಗಡೆ ಹೋಗಿದ್ದೆ, ಒಬ್ಬರು ನೋಡೋಣ, ನನ್ನ ಮೈಯೆಲ್ಲ ಜುಮ್ ಅನಿಸ್ತು. ಅವ ನಮ್ ಗಡಾರಿ ಸಲೀಮ್ ಅಲ್ವಾ? ಅಯ್ಯಯ್ಯೋ, ಹೋಗೋದೋಗಿದ್ಯಾ, 2 ಶಾಟ್ ಹಾಕಿಸ್ಕೊಂಡ್ ಬರೋದ್ ಬಿಟ್ಟು ಹಂಗೆ ಬಂದಿದ್ಯಲ್ಲ ಅಂತ. 3 ಬಿಟ್ ರಂಡೇರ ಮನ್ಯಾಗ ಯಾರು ಕೇಳೋರಿಲ್ಲ. ಇವತ್ತು ಶುಕ್ರವಾರ, ಒಳ್ಳೆ ದಿನ. ಇವತ್ತು ಬಿಟ್ರೆ ಇನ್ 2 ವಾರ ಒಳ್ಳೆ ದಿನ ಇಲ್ವಂತೆ. ಅದಕ್ಕೆ ಹೋಗಿ ಬಂದ್ಬಿಡ್ತೀವಿ. ಗಂಡನ್ನ ಗೋಡೆಗ್ ನೇತ್ ಹಾಕಿ ವಿಜಿ ಜೊತೆ ಶಾಪಿಂಗ್ ಹೋಗಿದ್ರ ಅಜ್ಜಿ? ನಾ ಕುಡ್ತೀನಿ ಪೆಪ್ಸಿ, ನಮ್ಮ ಅಣ್ಣದನು ಅವರ ಪ್ರವೀಣಣ್ಣ ಪಿಪ್ಸಿ.
ನಾನ್ ಕುಡಿತೀನಿ ಪಿಪ್ಸಿ ನೀನ್ ಹಿಂಗೇ ಮಾಡ್ತಿದ್ರೆ ನೀನ್ ನಾವು ಅದೇವಿ ಹಿಂದ ನಾವು ಬರ್ತೇವೆ ಮುಂದ ಆರಿ ಬೋಳಿ ಮಕ್ಕಳ ಮುಂದ. ಓ ಬಿಕ್ಲಾನಾ ನೀನ್ ಅಂತ ಬಿಕ್ಲ್ತಾ ಇದ್ರೆ ನನಗೆ ಇಷ್ಟೆಲ್ಲ ನೋಡಿದ್ಮೇಲೆ ನಂಗೆ ಕಾಡೋ ಕಡೆಯ ಪ್ರಶ್ನೆ, ಸೋಷಿಯಲ್ ಮೀಡಿಯಾ ಅನ್ನೋದು ಸುಳಿಯರ್ ಮೀಡಿಯಾ ಆಗ್ತಿದೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರಲ್ಲಿ ಕೂಡ ಇದ್ದೀನಿ. ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಶಿವನಿ ಶಂಭುಲಿಂಗ ಕಲ್ಲವ ಕೆಳ ಮಲ್ಲವ ನಿಂಗವ ಕೆಳ ನೀಲವ ಎಲ್ಲವ ಕೆಳ ಯಂಕವ ಸಂಗವ ಕೆಳ ಗಂಗವ್ವ ಮಧ್ಯೆ ಬಂದಾಗುತ್ತೆ.